ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ಬಾಲರಾಮನ ಮೂರ್ತಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗುವುದು ಫೈನಲ್ ಆಗಿದೆ. ಈ ಕುರಿತು ರಾಮ ಮಂದಿರದ ಟ್ರಸ್ಟ್ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿದೆ. ಎಚ್ಡಿ ಕೋಟೆಯ ಕೃಷ್ಣ ಶಿಲೆಯಲ್ಲಿ ಕೆತ್ತಲಾಗಿರುವಂತಹ 51 ಇಂಚು ಎತ್ತರದ ಧನುರ್ಧಾರಿ ರೂಪದ ಬಾಲರಾಮನನ್ನ ಪ್ರತಿಷ್ಠಾಪಿಸುವುದಕ್ಕೆ ರಾಮ ಮಂದಿರ ಟ್ರಸ್ಟ್ನ 11 ಸದಸ್ಯರು ಒಮ್ಮತದ ತೀರ್ಮಾನ ಕೈಗೊಂಡಿದ್ದಾರೆ. ಜನವರಿ 22ರ ಮಧ್ಯಾಹ್ನ 12:20ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬಾಲರಾಮನ ಪ್ರತಿಷ್ಠಾಪನೆ ಮಾಡಲಿದ್ದಾರೆ. ಜನವರಿ 23ರಿಂದ ರಾಮಲಲ್ಲಾ ದರ್ಶನಕ್ಕೆ ಅವಕಾಶ ಇದೆ ಅಂತ ಟ್ರಸ್ಟ್ ಮಾಹಿತಿ ಕೊಟ್ಟಿದೆ. ಇನ್ನು ತಮ್ಮ ಪತಿ ನಿರ್ಮಿಸಿದ ರಾಮನ ಮೂರ್ತಿ ಅಂತಿಮಗೊಂಡಿದ್ದಕ್ಕೆ ಶಿಲ್ಪಿ ಅರುಣ್ ಯೋಗಿರಾಜ್ ಪತ್ನಿ ಹರ್ಷ ವ್ಯಕ್ತಪಡಿಸಿದ್ದಾರೆ. योगीराज मैसूर निवासी अनेक पीढ़ियों से जिसके परिवार में मूर्ति निर्माण का कार्य चलता है, अरुण योगीराज, और जिस तरह से उसने यह जीवन जिया है शायद आप सोच नहीं सकते. उसने 15-15 दिन 20 दिन फोन अपने पास नहीं रखा, अपने बच्चों से बात नहीं की. इतना ಸ್ವತಃ ವಿಜೇತಾ ಅವರೇ ಅರುಣ್ ಯೋಗಿರಾಜ್ ಅವರ ಪತ್ನಿ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಎಷ್ಟು ಖುಷಿ ಅನಿಸ್ತಾ ಇದೆ ನಿಮಗೆ? ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ. ಮೊದಲಿಗೆ ನಮ್ಗೆ ಈ ಹಬ್ಬದಲ್ಲಿ ಎಲ್ಲರಿಗೂ ಜ್ಯೋತಿರ್ಲಿಂಗ ನೋಡಿದಾಗೆ ಸಂತೋಷ ಆಗತ್ತಲ್ಲ, ಅದಕ್ಕಿಂತ ಹೆಚ್ಚು ಸಂತೋಷ ಆಗ್ತಾ ಇದೆ ನಮ್ಗೆ. ಅನ್ಕೊಂಡಿದ್ರ ನೀವು? ನಾವು ಯಾಕಂದ್ರೆ ಒಂದು ವಾರದ ಹಿಂದೆ ಒಂದು ಸುದ್ದಿ ಬಿತ್ತರ ಮಾಡಿದ್ವಿ, ಈ ತರ ಸೆಲೆಕ್ಟ್ ಆಗಿದೆಯಂತೆ, ಇನ್ನು ಫೈನಲ್ ಆಗಿ ಗೊತ್ತಾಗ್ಬೇಕಷ್ಟೇ ಅಂತ. ತಮಗೆ ಆ ತರದ ಸುದ್ದಿ ಗೊತ್ತಿತ್ತ ಮೊದಲೇ? ನಮ್ಗೆ ಗೊತ್ತಿಲ್ಲ ಸರ್, ನಾವೇನು ಆ ತರ ಡಿಸ್ಕಸ್ ಮಾಡಿಲ್ಲ. ನಾವು ಆದ್ರೂ ಸಂತೋಷ, ಆಗದೆ ಇದ್ರೂ ಸಂತೋಷ. ಯಾಕಂದ್ರೆ ಅದು ಒಂದ್ 3 ವಿಗ್ರಹನೂ ಅಲ್ಲಿ ಸ್ಥಾಪನೆ ಆಗ್ತದೆ ಅಂತ ಗೊತ್ತಿತ್ತಲ್ಲ ಅಯೋಧ್ಯ ಟೆಂಪಲ್ ಅಲ್ಲಿ. ಈ ತರ ಕೆಲಸ ಸಿಗದೆ ಪುಣ್ಯ ಅಂತ ತಿಳ್ಕೊಂಡಿದ್ವಿ. ಹೌದೌದು. ಅಲ್ಲ, ಅವ್ರಿಗೆ ಹೇಗೆ ಹೇಳಿದ್ರು ಅಂತ, ಈ ಅವಕಾಶ ಸಿಕ್ಕಿದ್ ಹೇಗೆ, ಇದ್ರ ಬಗ್ಗೆ ಹೇಳ್ಬೋದಾ? ಅವಕಾಶ ಅದೇ ಎಲ್ಲಾ ಕಡೆಯಿಂದನೂ ಶಿಲ್ಪಿಗೆ ಆಹ್ವಾನ ಕೊಟ್ಟಿದ್ರು. ಅವರು ಪ್ರೆಸೆಂಟೇಶನ್ ಕೊಟ್ಟಾದ್ಮೇಲೆ ಶಾರ್ಟ್ ಲಿಸ್ಟ್ ಆಗಿ 3 ಫೈನಲೈಸ್ ಆಗಿದ್ರಂತೆ ಡೆಲ್ಲಿಯಲ್ಲಿ. ಆಮೇಲೆ ಅವರು 6 ತಿಂಗಳು ಅಲ್ಲೇ ಅಯೋಧ್ಯದಲ್ಲೇ ಇದ್ದು ಕೆತ್ತನೆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅವಾಗ ಅಲ್ಲೇ ಉಳ್ದಿ ಮಾಡಿದ್ರು. ವಿಜೇತಾ ಅವರ ನಮಸ್ತೆ. ನನಗೊಂದು ಪ್ರಶ್ನೆ. ಸಹಜವಾಗಿ ಈಗ ನೋಡಿ, ನಾಳೆಯಿಂದ ಅಯೋಧ್ಯೆಗೆ ಕೆಲಸ ಕಾರ್ಯಗಳು ಅಂದ್ರೆ 7 ದಿನಗಳ ಕಾಲ ಒಂದು ಪೂಜಾ ಪುನಸ್ಕಾರಗಳು ಸ್ಟಾರ್ಟ್ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮೊನ್ನೆ ಒಂದು ಆಡಿಯೋ ಟ್ವೀಟ್ ಅನ್ನ ಮಾಡಿದ್ರು, ವ್ರತಾಚರಣೆಯಲ್ಲಿದ್ದೀನಿ ಅಂತ. ಸೊ ನನಗೊಂದು ಕುತೂಹಲ ಏನು ಅಂದ್ರೆ, ಯೋಗಿರಾಜ್ ಅವರು ಈ ವಿಗ್ರಹವನ್ನ ಕೆತ್ತೋ ಸಂದರ್ಭದಲ್ಲಿ ಒಂದಷ್ಟು ಏನಾದ್ರೂ ಕಟ್ಟುಪಾಡುಗಳನ್ನ ಮಾಡ್ಕೊಂಡಿದ್ರ? ಈ ಹಿಂದೆ ಬೇರೆ ಬೇರೆ ವಿಗ್ರಹಗಳನ್ನ ಕೆತ್ತೋ ಸಂದರ್ಭಕ್ಕೂ ಈಗಿನ ರಾಮಲಲ್ಲನ ವಿಗ್ರಹ ಕೆತ್ತೋ ಸಂದರ್ಭದಲ್ಲೂ ಏನಾದ್ರೂ ಮಾರ್ಪಾಡುಗಳಾಗಿತ್ವಾ? ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ತಾವು. ಅದು ಅವ್ರು ಅಲ್ಲೇ ಇದ್ದಿ ಅವರು ಅಲ್ಲಿಂದು ವಾತಾವರಣಕ್ಕೆ ಇದು ಹೇಗೆ ಅಲ್ಲಿ 2 ಹೊತ್ತು ಪೂಜೆ ಸಲ್ಲಿಸ್ತಿದ್ರು ಬಂದಿ ಟ್ರಸ್ಟ್ ಅವರು ವಿಗ್ರಹ ಮಾಡುವಾಗ ಶಿಲೆಗೆ. ಮತ್ತೆ ಅಲ್ಲಿ ಒಂದು ಹೇಗೆ ಅಲ್ಲಿ ವ್ಯವಸ್ಥೆ ಇತ್ತು ಅದನ್ನ ಪಾಲಿಸ್ಕೊಂಡು ದಿನಚರಿ ನಡೆಸ್ತಿದ್ರಂತೆ. ಡೀಟೇಲ್ ಆಗಿ ಅಷ್ಟು ಗೊತ್ತಿಲ್ಲ, ಬಟ್ ಅವ್ರಿಗೆ ಕಂಕಣ ಕಟ್ಟಿದಾಗಿಂದನೂ ಅವರು ನಾಲ್ಕೊತ್ ಪೂಜೆ ಅದೆಲ್ಲ ಮಾಡ್ತಿದ್ರು. ಎಷ್ಟು ದಿನಗಳಾಗಿತ್ತು ಯೋಗಿರಾಜ್ ಅಯೋಧ್ಯೆಗೆ ತೆರಳಿ? ಜೂನ್ಗೆ ಹೋಗಿದ್ದು, ಇನ್ನೂ ಬಂದಿಲ್ಲ. ನಾವು ವೇಟ್ ಮಾಡ್ತಾ ಇದ್ದೀವಿ. ಈ ನಡುವಿನ ಅಂತರದಲ್ಲಿ ಒಮ್ಮೆಯೂ ಕರ್ನಾಟಕಕ್ಕೆ ಬಂದು ಹೋಗ್ಲಿಲ್ಲ? ಒಂದೆರಡು ದಿನಕ್ಕೆ ಬಂದಿದ್ರು, ಒಂದು ಕೆಲವು ಇದು ಇಂಪಾರ್ಟೆಂಟ್ ಕೆಲ್ಸಕ್ಕಷ್ಟೇ. ಆದ್ರೆ 1-2 ದಿನನೇ ಇದ್ದಿದ್ದು, ಜಾಸ್ತಿ ಇದ್ದಿಲ್ಲ. ಮೇಡಮ್, ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರೋದು, ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹ ಮೂರ್ತಿಯ ಉದ್ಘಾಟನೆ, ಇದೆಲ್ಲವೂ ಕೂಡ ಒಂದು ರೀತಿ ಕನಸು ಅಂತ. ಸುಮಾರು 500 ವರ್ಷಗಳ ಹೋರಾಟ, 500 ವರ್ಷಗಳ ನಂತರ ಇಡೀ ಭಾರತ ಕಾಯ್ತಾ ಇತ್ತು. ಆ ಕ್ಷಣ ಬರ್ತಾ ಇದೆ. ಅದರಲ್ಲೂ ಕೂಡ ಹೈಲೈಟ್ ಅಂದ್ರೆ ಆ ದೇವರನ್ನ ಮೂರ್ತಿಯ ಮೂಲಕ ಕಾಣೋದು, ಅದರಲ್ಲೂ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಮೂರ್ತಿಯ ಮೂಲಕ ಕಾಣೋದು, ಇದೊಂದು ರೀತಿ ಆಶ್ಚರ್ಯ, ವಿಚಿತ್ರ ಅಂತ ಅನಿಸ್ತಾ ಇಲ್ವಾ ಅಂತ ಮೇಡಮ್? ಹೌದು ಹೌದು, ಇದು ಒಂಥರ ನಮ್ದೆಲ್ಲ ಯಾವ್ದೋ ಜನ್ಮದ ಪುಣ್ಯದ್ದು ಫಲ ಸಿಕ್ಕಿರ್ಬೇಕು ಅಂತಾನೆ ಅನ್ಸ್ತಾ ಇದೆ. ಮತ್ತೆ ಇದು 500 ವರ್ಷದ ಇತಿಹಾಸ, ಎಷ್ಟು ಜನ ಇದು ಹೋರಾಟ ಮಾಡಿದ್ದಾರೆ, ಎಷ್ಟು ಜನ ಇದು ಪ್ರಾಣ ಕಳ್ಕೊಂಡಿದ್ದಾರೆ. ಇದು ಒಂಥರ ಆ ಕ್ಷೇತ್ರನೇ ಪುಣ್ಯಕ್ಷೇತ್ರ ಅಯೋಧ್ಯ ಅನ್ನೋದೇ ಒಂದು ಇಮೋಷನ್ ಅದು ನಮ್ಗೆಲ್ಲ. ಈಗ ತಂದೆ ತಾಯಿಯರಿಗೂ ಬಹಳ ಸಂತೋಷ ಆಗ್ತಾ ಇರುತ್ತೆ. ನಾನು ಹೆತ್ತಂತ ಮಗ
ಈ ಭಗವಾನ್ ಶ್ರೀರಾಮನ ಮೂರ್ತಿ, ಅದ್ಭುತವಾದಂಥ ಮೂರ್ತಿ, ಇಡೀ ಕೋಟ್ಯಾಂತರ ಜನ ಹಿಂದೂಗಳು ನಾಳೆಯಿಂದ 22ರ ನಂತರ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಭಗವಾನ್ ಶ್ರೀರಾಮನೇ ಬಂದಿದ್ದಾನೆ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾರೆ. ಅಂಥ ಮೂರ್ತಿಯನ್ನು ಕೆತ್ತಿದ್ದು ನನ್ನ ಮಗ ಅಂತ ಅವ್ರಿಗೆ ಹೇಗೆ ಅನಿಸ್ತಾ ಇದೆ ಅಂತ ಅವ್ರು ಖುಷಿ ಹಂಚ್ಕೊಂಡ್ರ? ಅದೇ ನಮ್ಮ ಮಾವ ಇದ್ದಿದ್ರೆ ಇನ್ನೂ ತುಂಬಾ ಸಂತೋಷ ಪಡ್ತಿದ್ರು. ಅವರು 2 ವರ್ಷ ಆಯ್ತು ನಿಧಾನರಾಗಿ, ಬಟ್ ನಮ್ಮ ಅತ್ತೆ ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಅಮ್ಮ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಹೇಳ್ಕೊಳ್ಳಿಕ್ಕಾಗಲ್ಲ, ಇದು ಬಹಳ ಖುಷಿಯಲ್ಲಿದ್ದಾರೆ. ಅವ್ರಿಗೆ ಪದಗಳೇ ಬರ್ತಿಲ್ಲ ಅಂತ ಕಾಣಿಸುತ್ತೆ. ನಿಮ್ಮ ಅನುಭವ ಅರ್ಥ ಆಗ್ತಿದೆ ನಮ್ಗೆ. ಧನ್ಯವಾದಗಳು ಮೇಡಮ್, ನಮ್ಮ ಜೊತೆ ಇಷ್ಟೊತ್ತರೆಗೂ ಕನೆಕ್ಟ್ ಆಗಿದ್ದಕ್ಕೆ, ಮಾತನಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.